ಹಾಯ್ ಫ್ರೆಂಡ್ಸ್, ಆಫೀಸರ್ಸ್ ಅಡ್ಡಾದಿಂದ ನಾನು ನಿಮ್ಮ ಭರತ್ ಸಿ ಎಲ್ ಮಾತಾಡ್ತಾ ಇರುವಂಥದ್ದು. ಒಂದು ಊರೊಳಗಡೆ ಒಬ್ಬ ರಾಜ ಇದ್ದಂತೆ, ಬಹಳ ದೊಡ್ಡ ರಾಜ. ಭಾಳ ಸ್ಟ್ರಿಕ್ಟಾಗಿ ಅವನು ಆ ರಾಜ್ಯದ ಆಡಳಿತವನ್ನು ನಡೆಸ್ತಾ ಇದ್ದಂತೆ. ಒಂದು ದಿನ ಆ ಒಂದು ರಾಜ್ಯದೊಳಗಡೆ ಒಂದು ಕಳ್ಳತನ ಆಯ್ತಂತೆ. ಒಬ್ಬ ಕಳ್ಳ ಬಂದು ಆ ಕಳ್ಳತನ ಮಾಡ್ಕೊಂಡು ಹೋದ್ನಂತೆ. ಅವಾಗ ರಾಜಾಗೆ ಭಾಳ ಸಿಟ್ಟು ಬಂತಂತೆ. ನನ್ನ ಆಸ್ಥಾನದಲ್ಲಿ ಇಂಥ ಕಳ್ಳತನ ಯಾಕಾಯಿತು, ಅವ್ನು ಯಾವನು ಕಳ್ಳ ಅದನ ಅವ್ನು ಹಿಡ್ಕೊಂಬಂದು ಅವನಿಗೆ ಫಾಸಿ ಕೊಡ್ರಿ, ಮರಣ ದಂಡನೆಯನ್ನು ಕೊಡ್ರಿ ಅಂತ ಹೇಳಿದ್ನಂತೆ. ಅವಾಗ ಆ ರಾಜನ ಸಹಚರರು ಎಲ್ಲರೂ ಹುಡ್ಕಕ್ಕೆ ಹೋದ್ರಂತೆ. ಒಂದೇ ಗಂಟೆ ಒಳಗಡೆ ಆ ಕಳ್ಳನನ್ನು ಹಿಡ್ಕೊಂಡು ತೊಗೊಂಬಂದು ರಾಜನಿಗೆ ಒಪ್ಪಿಸಿದ್ರಂತೆ. ಅವನು ಕಳ್ಳತನ ಮಾಡಿದ್ದು ಒಪ್ಕೊಂಡಂತೆ. ಅವಾಗ ರಾಜ ಹೇಳಿದ್ನಂತೆ, ಇವನು ಕರ್ಕೊಂಡು ಹೋಗಿ ಗಲ್ಲಿಗೆ ಹಾಕ್ರಿ ಅಂತ. ಅವಾಗ ಆ ರಾಜನ ಸೈನಿಕರು ಗಲ್ಲಿಗೆ ಹಾಕೋಕೆ ಆ ವ್ಯಕ್ತಿಯನ್ನು ಕರ್ಕೊಂಡು ಹೋದ್ರಂತೆ. ಗಲ್ಲಿಗೆ ಹಾಕಕತ್ತಿದ್ರಂತೆ. ಆವಾಗ ಆ ಗಲ್ಲಿಗೆ ಹಾಕೋ ಸಂದರ್ಭದಲ್ಲಿ ಆ ಗಲ್ಲಿಗೆ ಹಾಕಿದಂಥ ಒಂದು ಹಗ್ಗ ಹರಿದು ಆ ವ್ಯಕ್ತಿ ಕೆಳಗಡೆ ಬಿದ್ದಂತೆ. ಅದರ ಸಾಮ್ರಾಜ್ಯದಲ್ಲಿ ಒಂದು ನಂಬಿಕೆ ಇತ್ತು, ಏನಂಥೇಳಿ, ಯಾರಿಗೆ ನೇಣು ಹಾಕೋಕ್ಕೆ ಅಥವಾ ಗಲ್ಲು ಹಾಕಕ್ಕೆ ಹೋಗಿರ್ತಾರ ಅವಾಗ ಆ ಹಗ್ಗ ಹರಿತು ಅಂತಂದರೆ ದೇವರಿಗೆ ಅವನ ಮೇಲೆ ಆಶೀರ್ವಾದ ಇದೆ, ಆ ವ್ಯಕ್ತಿಯನ್ನು ಗಲ್ಲಿಗೆ ಹಾಕಬಾರ್ದು, ಅವನ್ನ ಬಿಟ್ಟು ಕಳಿಸ್ಬೇಕು ಅಂತೆ. ಅದು ಸೈನಿಕರಿಗೂ ಗೊತ್ತಿತ್ತು. ಅದಕ್ಕಾಗಿ ಸೈನಿಕರು ಹೇಳಿದ್ರಂತೆ, ಇಲ್ಲ ಮತ್ತೆ ಇವೊಂದು ಹಗ್ಗ ಹರಿದಿದೆ, ಇವನ್ನ ಬಿಟ್ಟು ಕಳಿಸ್ಬಿಡೋಣ ಅಂತೆ. ಆಮೇಲೆ ಬಿಟ್ಟು ಕಳಿಸಿರಂತೆ. ಆ ಸೈನಿಕರು ವಾಪಸ್ ಬಂದ್ರಂತೆ ರಾಜನ ಕಡೆ ಬಂದು ಹಿಂಗಾತಂತ ಹೇಳಿದ್ರಂತೆ. ಹೇಳಿ ಅಷ್ಟೇ ಸುಮ್ಮನೆ ಇರಲಿಲ್ಲ. ಅವಾಗ ಆ ಸೈನಿಕ ರಾಜನಿಗೆ ಹೇಳಿದಂತೆ, ರಾಜ, ನಾವು ಅವನನ್ನು ಬಿಟ್ಟು ಕಳಿಸಿದ್ದೀವಿ, ಬಟ್ ಹೋಗಬೇಕಾದಾಗ ಅವನು ನಿಮ್ಮನ್ನು ಬೈಕೊಂತ ಹೋದ ಅಂತೆ. ಅವಾಗ ರಾಜನಿಗೆ ಸಿಟ್ಟು ಬಂತಂತೆ. ಏನು ಬೈದ? ಈ ರಾಜನಿಗೆ ಇವನ ಆಸ್ಥಾನದೊಳಗಡೆ ಒಂದು ಕರೆಕ್ಟಾಗಿರೋ ಹಗ್ಗ ಮೇಂಟೈನ್ ಮಾಡೋಕ್ಕೆ ಆಗುವಲ್ತು, ಇನ್ನು ಇಡೀ ರಾಜ್ಯವನ್ನು ಏನು ಮೇಂಟೈನ್ ಮಾಡ್ತಾನೆ ನೀವು, ಹಿಂಗೆ ಬೈದ ಅಂತೆ. ಅವಾಗ ರಾಜಾಗೆ ಸಿಟ್ಟು ಬಂತಂತೆ, ಕರ್ಕೊಂಬರ್ರಿ ಅವನಿಲ್ಲಂತೆ. ಅವ್ರು ಮತ್ತೆ ಕರ್ಕೊಂಬಂದ್ರಂತೆ. ಎಲ್ಲ ಜನರ ಮುಂದೆ ರಾಜನಲ್ಲೇ ಹೊಡೆದು ಆ ಕಳ್ಳನನ್ನು ಕೊಂದಂತೆ. ಅಂದರೆ ಇದರ ಅರ್ಥ ಏನು? ಆ ಹಗ್ಗ ಹರಿದಾಗ ಆ ವ್ಯಕ್ತಿ ರಾಜನ ಕಳ್ಳ ಬೈಲಾರದೆ ಸುಮ್ಮನೆ ಇದ್ದ ಅಂತಂದರೆ ಅವನು ಬದುಕ್ತಿದ್ದ. ಅದಕ್ಕೆ ನಮ್ಮಲ್ಲಿ 48 ಲಾಸ್ ಆಫ್ ಪವರ್ ಒಳಗಡೆ ಲಾ ನಂಬರ್ 4 ಹೇಳ್ತದೆ, ಆಲ್ವೇಸ್ ಸೇ ಲೆಸ್ ದ್ಯಾನ್ ನೆಸಸರಿ. ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಕಡಿಮೆ ಮಾತಾಡಬೇಕು. ಕೆಲವು ಜನ ಮಾತಾಡಿ ಜೀವನ ಹಾಳು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಮಾತು ಒಮ್ಮೆ ಹೋಯಿತು ಮುಗೀತು, ಬಂದೂಕಿನಿಂದ ಒಮ್ಮೆ ಗುಂಡು ಹೊಡೆದ ಮೇಲೆ ಮುಗೀತು. ಹಾಗೆ ಮಾತು ಅನ್ನೋದು ಎಷ್ಟು ಕಡಿಮೆ ಮಾತಾಡ್ತೀವಿ, ಎಷ್ಟು ವ್ಯಾಲ್ಯೂಯೇಬಲ್ ಮಾತಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಇಂಥವೇ ಭಾಳಷ್ಟು ಮೋಟಿವೇಶ್ನಲ್ ಒಂದು ಥಿಯರಿಗಳು, ಮೋಟಿವೇಶ್ನಲ್ ಕೋರ್ಸ್ಗಳು ನಮ್ಮ ಮಾಸ್ಟರ್ ಯುವರ್ ಕರಿಯರ್ ಈ ಒಂದು ಕೋರ್ಸ್ ಬರ್ತಾ ಇದೆ. ಸೊ ಇವತ್ತೇ ಲಾಸ್ಟ್ ಡೇಟ್ ಇದೆ. ಈ ಕೋರ್ಸ್ ಒಳಗಡೆ ಇಂಥ ಭಾಳಷ್ಟು ಸ್ಟೋರಿಗಳು, ಬಹಳಷ್ಟು ಮೋಟಿವೇಶನ್ಗಳು ಎಲ್ಲ ಇರುವಂಥದ್ದು. ಯಾರಿಗಾದರೂ ಅವಶ್ಯಕತೆ ಇದ್ದರೆ ನೀವು ಕೂಡ ಜಾಯಿನ್ ಆಗೋದಕ್ಕೆ ಸಾಧ್ಯ ಆಗಿರಬೇಕು. ಸೊ ಈ ಒಂದು ಅಮೂಲ್ಯ ಸಮಯವನ್ನು ಕೊಟ್ಟು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.